ಇದು ಬರೀ ಇತಿಹಾಸದ ಪಾಠ ಅಲ್ಲ. ಇದೊಂದು ಕ್ರೈಮ್ ಸೀನ್. ಕಥೆ ಈಗ ಶುರುವಾಗುತ್ತೆ. ಕೇಳಿ, ನಂಬೋಕೆ ಆಗಲ್ಲ. 4 ಲಕ್ಷ ಸುರುಳಿಗಳು ಅಂದ್ರೆ ಇಡೀ ಮನುಕುಲದ ಮೆದುಳನ್ನ ಪಪೈರಸ್ ಮೇಲೆ ಬರೆದಿಟ್ಟ ಹಾಗೆ. ಪ್ರತಿಯೊಂದು ಐಡಿಯಾ, ಪ್ರತಿಯೊಂದು ಡಿಸ್ಕವರಿ, ಪ್ರತಿಯೊಂದು ಕಥೆ, ಅಬಾಬಾಬಾ, ಎಲ್ಲವೂ ಒಂದೇ ಕಡೆ. ಹಾಗಾದ್ರೆ ಏನಾಯ್ತು ಅದಕ್ಕೆ? ಒಂದೇ ಬೆಂಕಿ ಅಲ್ವಾ? ಎಲ್ರೂ ಹೇಳೋದಿದನ್ನೇ, ಜೂಲಿಯಸ್ ಸೀಸರ್, ಕೇಸ್ ಕ್ಲೋಸ್ಡ್, ಸಿಂಪಲ್. ಆದ್ರೆ ನಾವು ಕೇಳಿರೋ ಕತೆ ಒಂದು ದೊಡ್ಡ ಸುಳ್ಳು. ಅದು ಸತ್ಯವನ್ನ ಮುಚ್ಚಿ ಹಾಕೋಕ್ ಹೇಳಿರೋದು. ಇದು ಒಂದೇ ಘಟನೆ ಅಲ್ಲ, ಇದು ಒಂದು ನಿಧಾನಗತಿಯ ಕೊಲೆ, ಶತಮಾನಗಳ ಕಾಲ ನಡೆದ ಕೊಲೆ, ಮತ್ತು ಶಂಕಿತರ ಪಟ್ಟಿ ತುಂಬಾ ದೊಡ್ಡದಿದೆ. ಮೊದಲನೇ ಹೊಡೆತ ಅದು ಯಾವ ಶತ್ರು ಸೈನ್ಯದಿಂದನೂ ಬಂದಿದ್ದಲ್ಲ. ಶಾಕಿಂಗ್ ಏನಪ್ಪಾ ಅಂದ್ರೆ ಅದು ಬಂದಿದ್ದು ಒಳಗಿನಿಂದಲೇ. ಕ್ರಿಸ್ತಪೂರ್ವ 145 ಫೇರೋ ಟಾಲೆಮಿ ಅಂತ ಒಬ್ಬ. ಅವನು ಏನ್ ಮಾಡ್ದ ಗೊತ್ತಾ? ಅಲೆಕ್ಸಾಂಡ್ರಿಯಾದಲ್ಲಿದ್ದ ಎಲ್ಲಾ ವಿದೇಶಿ ವಿದ್ವಾಂಸರನ್ನ ಹೊರಗಟ್ಟಿದ. ಅವನು ಒಂದೇ ಒಂದು ಪುಸ್ತಕನೂ ಸುಡ್ಲಿಲ್ಲ, ಆದ್ರೆ ಅದಕ್ಕಿಂತ ಕೆಟ್ಟ ಕೆಲಸ ಮಾಡ್ದ. ಲೈಬ್ರರಿಗೆ ಜೀವ ಕೊಟ್ಟಿದ್ದ ಆ ಬ್ರೈನ್ಗಳನ್ನೇ ದೇಶದಿಂದ ಹೊರಗಟ್ಟಿದ. ಆ ಕ್ಷಣಕ್ಕೆ ಆ ಲೈಬ್ರರಿ ಮೆದುಳಿಲ್ಲದ ದೇಹದ ಥರ ಆಗೋಯ್ತು. ಇದೇ ಮೊದಲನೇ ಗಾಯ. ಅಲ್ಲಿಂದ ಜ್ಞಾನ ರಕ್ತದ ಹಾಗೆ ಸೋರಿ ಹೋಗೋಕೆ ಶುರುವಾಯಿತು. ಸರಿ, ಈಗ ಬರೋಣ ಎಲ್ರಿಗೂ ಗೊತ್ತಿರೋ ಫೇಮಸ್ ಸಸ್ಪೆಕ್ಟ್ ಕಡೆಗೆ. ಎಲ್ರೂ ದೂರುವ ಒಬ್ಬ ವ್ಯಕ್ತಿ, ಜೂಲಿಯಸ್ ಸೀಸರ್. ಅಫಿಷಿಯಲ್ ಸ್ಟೋರಿ ಏನ್ ಹೇಳುತ್ತೆ? ಕ್ರಿಸ್ತಪೂರ್ವ 48ರಲ್ಲಿ ಸೀಸರ್ ಬಂದರಿನಲ್ಲಿ ಹಚ್ಚಿದ ಬೆಂಕಿ ಪೂರ್ತಿ ಹರಡ್ಕೊಂತು. ಆಗಿನ ಕಾಲದ ಲೇಖಕರ ಪ್ರಕಾರ 40,000 ಸುರುಳಿಗಳು ಸುಟ್ಟು ಬೂದಿಯಾದವು. ಕೇಳೋಕಿದು ತಪ್ಪೊಪ್ಪಿಗೆ ತರಾನೇ ಇದೆ ಅಲ್ವಾ? ಆದ್ರೆ ಇಲ್ಲೇ ಇದೆ ಟ್ವಿಸ್ಟ್. ಆ ಕ್ರೈಮ್ ಸೀನ್ ಕಥೆಗೆ ಮ್ಯಾಚ್ ಆಗ್ತಿಲ್ಲ. ಬೆಂಕಿ ಬಿದ್ದಿದ್ದು ಮೇನ್ ಲೈಬ್ರರಿಗೆ ಅಲ್ಲ, ಬದಲಾಗಿ ಬಂದರಿನ ಹತ್ರ ಇದ್ದ ಗೋಡೌನ್ಗಳಿಗೆ ಮಾತ್ರ ಅಂತೆ. ಹೌದು, ಲೈಬ್ರರಿಗೆ ಡ್ಯಾಮೇಜ್ ಆಯಿತು, ಆದರೆ ಅದು ನಾಶವಾಗಿರಲಿಲ್ಲ, ಉಳಿದುಕೊಂಡಿತ್ತು. ಅಂದ್ರೆ ಸೀಸರ್ಗೆ ಒಂದು ಎಲಿಬಿ ಸಿಕ್ಕಾಗಾಯ್ತು. ಆ ಬೆಂಕಿ ಘಟನೆ ಆದ್ಮೇಲೆ ಲೈಬ್ರರಿಯನ್ನ ಅದರ ಹಳೆಯ ಗತ್ತಿಗೆ ವಾಪಸ್ ತರಲೇ ಇಲ್ಲ. ಅದನ್ನು ಹಾಗೆ ಕೊಳೆಯೋಕ್ ಬಿಟ್ಬಿಟ್ರು. ಇದು 1000 ಸಣ್ಣ ಗಾಯಗಳಿಂದ ಆದ ಸಾವಿನ ಥರ. ರೋಮನ್ ಆಡಳಿತ ಬಂದ ಮೇಲೆ ದುಡ್ಡೇ ನಿಂತೋಯ್ತು. ಗೌರವ ಅನ್ನೋದೇ ಇರಲಿಲ್ಲ. ಆ ಹೆಡ್ ಲೈಬ್ರರಿಯನ್ ಪೋಸ್ಟ್ನೋ ವಿದ್ವಾಂಸರ ಬದಲು ಸೈನಿಕರಿಗೆ, ರಾಜಕಾರಣಿಗಳಿಗೆ ಕೊಡೋಕ್ ಶುರು ಮಾಡಿದ್ರು. ಅಕ್ಷರಶಃ ಲೈಬ್ರರಿಯನ್ನೋ ಬೇಕಂತಲೇ ಹಸಿವಿನಿಂದ ಸಾಯಿಸ್ತಾ ಇದ್ರು. ಈಗಾಗ್ಲೇ ವೀಕ್ ಆಗಿದ್ದ ಆ ಲೈಬ್ರರಿ ಮೇಲೆ ಫೈನಲ್ ಆಗಿ 2 ಬ್ರೂಟಲ್ ಅಟ್ಯಾಕ್ ಆಯ್ತು. ಅವೇ ಕೊನೆ ಮೊಳೆ ಹೊಡೆದಿದ್ದು. ಕ್ರಿಸ್ತಶಕ 270ರ ದಶಕದಲ್ಲಿ ಒಂದು ದೊಡ್ಡ ಯುದ್ಧ. ಮೇನ್ ಲೈಬ್ರರಿ ಇದ್ದ ಏರಿಯಾನೇ ನಾಶವಾಯಿತು, ಉಳಿದಿದ್ದ ಸ್ವಲ್ಪವೂ ಹೋಯಿತು. ಆಮೇಲೆ ಕ್ರಿಸ್ತಶಕ 391ರಲ್ಲಿ ಇನ್ನೊಂದು ಡಾಟರ್ ಲೈಬ್ರರಿ ಇತ್ತು. ಅಲ್ಲಿದ್ದ ಕೊನೆ ಪುಸ್ತಕಗಳನ್ನೂ ಕೂಡ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ರು. ಸೊ ಕೇಸ್ ಕ್ಲೋಸ್ ಆಯ್ತು ಅಂತ ಅನ್ಕೋತೀವಿ. ಆದ್ರೆ ನಿಲ್ಲಿ, ಇನ್ನೊಂದು ಕಥೆ ಇದೆ. ಶತಮಾನಗಳ ನಂತರ ಸುಮ್ಮನೆ ಬಲಿಪಶುವಾದ ಇನ್ನೊಬ್ಬ ಸಸ್ಪೆಕ್ಟ್. ಒಂದು ಕಥೆ ಇದೆ. ಕ್ರಿಸ್ತಶಕ 642ರಲ್ಲಿ ಖಲೀಫ್ ಅಮರ್ ಅಂತ ಲೈಬ್ರರಿ ಪುಸ್ತಕಗಳನ್ನೆಲ್ಲ ಸುಡೋಕೆ ಆರ್ಡರ್ ಮಾಡಿದ ಅಂತ. ಆದರೆ ಇತಿಹಾಸಕಾರೇನೇಳ್ತಾರೆ ಗೊತ್ತಾ? ಇದು 500 ವರ್ಷಗಳ ನಂತರ ರಾಜಕೀಯಕ್ಕಾಗಿ ಹುಟ್ಟಿಸಿದ ಒಂದು ಕಟ್ಟುಕಥೆ ಅಷ್ಟೇ. ಯಾಕೆಂದ್ರೆ ಆ ಹೊತ್ತಿಗೆ ಅಲ್ಲಿ ಸುಡೋಕೆ ಏನೂ ಉಳಿದೇ ಇರಲಿಲ್ಲ. ಹಾಗಾದ್ರೆ ನಿಜವಾದ ಅಪರಾಧಿ ಯಾರು? ಉತ್ತರ: ಎಲ್ಲರೂ. ಒಬ್ಬ ವ್ಯಕ್ತಿಯಲ್ಲ, ಒಂದೇ ಬೆಂಕಿಯಲ್ಲ. ಇದು ನಿರ್ಲಕ್ಷ್ಯ, ರಾಜಕೀಯ ಮತ್ತೆ ಹಿಂಸೆಯ ಒಂದು ದೊಡ್ಡ ಪಿತೂರಿ. ಆದ್ರೆ ಯಾರು ಕೊಂದ್ರು ಅನ್ನೋದಕ್ಕಿಂತ ದೊಡ್ಡ ಅಪರಾಧ ನಾವು ಏನನ್ನ ಕಳ್ಕೊಂಡ್ವಿ ಅನ್ನೋದು. ಈ ಯೋಚನೆ ಬಂದ್ರೆ ರಾತ್ರಿ ನಿದ್ದೆ ಬರಲ್ಲ. ನಿಜವಾದ ನಷ್ಟ ಏನ್ ಗೊತ್ತಾ? ಎರೆಟೋಸ್ಥನೀಸ್ ಕ್ರಿಸ್ತಪೂರ್ವ 240ರಲ್ಲೇ ಭೂಮಿಯ ಸುತ್ತಳತೆಯನ್ನು ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿ ಲೆಕ್ಕ ಹಾಕಿದ್ದ ವ್ಯಕ್ತಿ. ಸ್ಯಾಟಲೈಟ್ಗಳಿಗಿಂತ 2000 ವರ್ಷ ಮುಂಚೆ. ಅವನ ಪ್ರಮುಖ ಕೃತಿಗಳೆಲ್ಲ ಎಲ್ಲವೂ ನಾಶ. ಹೀರೋ ಆಫ್ ಅಲೆಕ್ಸಾಂಡ್ರಿಯಾ. ಮೊದಲನೇ ಶತಮಾನದಲ್ಲೇ ಸ್ಟೀಮ್ ಇಂಜಿನ್ ಕಂಡಿಡ್ದಿದ್ದ. ಅವನ ಮಷೀನ್ಗಳ ಬ್ಲೂಪ್ರಿಂಟ್ಗಳು ಮಾಯ. ಯೋಚನೆ ಮಾಡಿ, 1700 ವರ್ಷಗಳ ಮುಂಚೆನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿದ್ರೆ. ಅಷ್ಟೇ ಅಲ್ಲ, ಪ್ರಪಂಚದ ಮೊದಲ ಲೈಬ್ರರಿ ಕ್ಯಾಟಲಾಗ್ ಹೋಯಿತು. ಹೋಮರ್ನ ಮಹಾಕಾವ್ಯಗಳ ಒರಿಜಿನಲ್ ಪ್ರತಿಗಳು ನಾಶವಾದವು. ಒಬ್ಬನೇ ಒಬ್ಬ ವಿದ್ವಾಂಸ ಬರೆದಿದ್ದ 3500 ಪುಸ್ತಕಗಳು ಕಳೆದೋದವು. ಇನ್ನು ಎಷ್ಟೋ ಕವಿತೆ, ಇತಿಹಾಸ, ವಿಜ್ಞಾನದ ಪುಸ್ತಕಗಳು, ಅವುಗಳ ಹೆಸರು ಕೂಡ ನಮ್ಗೊತ್ತಿಲ್ಲ. ಒಂದು ಕ್ಷಣ ಯೋಚನೆ ಮಾಡಿ, ಆ ಜ್ಞಾನ ಇವತ್ತು ನಮ್ಮ ಜೊತೆ ಇದ್ದಿದ್ರೆ 2000 ವರ್ಷಗಳ ಹೆಚ್ಚಿನ ಜ್ಞಾನ, ರೋಗಗಳಿಗೆ ಪರಿಹಾರ, ಬ್ರಹ್ಮಾಂಡದ ಬಗ್ಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ, ನಾವು ಓದಲೇ ಆಗದಂತಹ ಫಿಲಾಸಫಿಗಳು, ಏನೆಲ್ಲ ಇರ್ತಿತ್ತು? ಇದೇ ನಿಜವಾದ ರಹಸ್ಯ ಅಲ್ವಾ?
ಯಾವುದು ಸುಟ್ಟೋಯ್ತೋ ಅನ್ನೋದಲ್ಲ, ಬದಲಿಗೆ ನಾವು ಏನನ್ನೆಲ್ಲ ಶಾಶ್ವತವಾಗಿ ಕಳ್ಕೊಂಡ್ವಿ ಮತ್ತು ಆ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಅನ್ನೋದು.